ಎಲ್ಲರಿಗೂ ನಮಸ್ಕಾರ. ನಾಳೆ ಪರಭವ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ದಿನಾಂಕ 21 ಆಗಸ್ಟ್ 2026 ವಾರ ಶುಕ್ರವಾರ ತಿಥಿ ನವಮಿ ತಿಥಿ ನಕ್ಷತ್ರ ಅನುರಾಧ ಯೋಗ ವೈದ್ರಿತಿ ಕರ್ಣ ಬಾಲವ. ನಾಳಿನ ರಾಹುಕಾಲ ಬೆಳಗ್ಗೆ 10 ಗಂಟೆ 30 ನಿಮಿಷದಿಂದ 12 ಗಂಟೆವರೆಗೂ. ಯಮಗಂಟ ಕಾಲ ಮಧ್ಯಾಹ್ನ 3 ಗಂಟೆ 34ರಿಂದ ಸಂಜೆ 5 ಗಂಟೆ 7ರವರೆಗೂ. ನಾಳೆ ತಮಗೆಲ್ಲ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ. ನಾಳೆ ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಮತ್ತು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗೋದು ಬಹಳ ಮುಖ್ಯ ಆಗಿರುತ್ತೆ. ಇದರಲ್ಲಿ ಕೆಲವೊಬ್ಬರಿಗೆ ತಮ್ಮ ಮನೆ ಪದ್ಧತಿಯಲ್ಲಿ ಕಲಶ ಕೂರಿಸುವಂಥ ಪದ್ಧತಿ ಇರುತ್ತೆ, ಕೆಲವೊಬ್ಬರಿಗೆ ಕಲಶ ಕೂರಿಸುವಂಥ ಪದ್ಧತಿ ಇರಲ್ಲ. ಆದರೂ ಸಹ ಪ್ರತಿಯೊಬ್ಬರೂ ಸಹ ದೇವರ ಅನುಗ್ರಹಕ್ಕೆ ಪಾತ್ರರಾಗೋದು, ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದು, ಆಶೀರ್ವಾದ ಪಡೆಯೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂತಂದರೆ ಇವಾಗಿನ ಕಾಲದಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾಳಿನ ವರಮಹಾಲಕ್ಷ್ಮಿ ವ್ರತಾಚರಣೆ ಯಾವ ರೀತಿಯಾಗಿ ಶಾಸ್ತ್ರಬದ್ಧವಾಗಿ ಮಾಡಬೇಕು, ಕಲಶ ಕೂರಿಸುವಂತಹ ಶುಭ ಮುಹೂರ್ತ ಯಾವುದು, ವಿಸರ್ಜನೆ ಮಾಡುವಂತಹ ಮುಹೂರ್ತಗಳು ಯಾವುದು, ಮತ್ತು ಮನೆಯಲ್ಲಿ ಯಾವ ರೀತಿಯಾದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ತಾವು ನೋಡಿದ್ರೆ ಇದು ಸಂಪೂರ್ಣವಾದ ಮಾಹಿತಿ ತಮಗೆ ಗೊತ್ತಾಗುತ್ತೆ. ನಾಳೆ ಪ್ರಥಮತಃ ಬೆಳಗ್ಗೆ ಬೇಗ ಎದ್ದು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮುಗಿಸ್ಕೊಂಡು ಸ್ನಾನ ಮಾಡಿ ಶುಚಿಯಾಗಿ ತುಳಸಿ ಪೂಜೆ ಮಾಡೋದು ಬಹಳ ಮುಖ್ಯ. ತುಳಸಿ ಪೂಜೆಯ ನಂತರ ವಸ್ತುಲಿ ಪೂಜೆ ಮಾಡಿ ಮನೆ ಪ್ರವೇಶ ಆಗಿ ಗಣಪತಿ ಪೂಜೆ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕಂತಂದರೆ ಯಾವ ಹಬ್ಬ ಹರಿದಿನ ಇದ್ರೂ ಸಹ ನಿರ್ವಿಘ್ನವಾಗಿ ಆ ಪೂಜೆ ನೆರವೇರಕ್ಕೆ ಗಣಪತಿಯ ಅನುಗ್ರಹ ಮತ್ತು ಆಶೀರ್ವಾದ ಬಹಳ ಮುಖ್ಯ ಆಗಿರುತ್ತೆ. ಗಣಪತಿಯ ಪೂಜೆ ನಂತರ ತಮ್ಮ ಕುಲದೇವರು ಮತ್ತು ಮನೆ ದೇವರ ಅನುಗ್ರಹ ಮತ್ತು ಅಪ್ಪಣೆ ಪಡೆಯೋದು ಬಹಳ ಮುಖ್ಯ. ನಮ್ಮ ಕುಲದೇವರು ಮತ್ತು ಮನೆ ದೇವರ ಆಶೀರ್ವಾದ ಮತ್ತು ಅಪ್ಪಣೆ ಪಡೆಯದೆ ಮಾಡುವಂತಹ ಯಾವ ಪೂಜೆ ಆಗಿರ್ಬೋದು ಅದು ಸಂಪೂರ್ಣವಾದ ಫಲ ಕೊಡಲ್ಲ. ತದನಂತರ ಯಾರೆಲ್ಲ ಕಲಶ ಕೂರಿಸುವಂಥ ಪದ್ಧತಿ ಇರುತ್ತೆ ಅವರಿಗೆ 2 ಲಗ್ನ ಇದೆ ನಾಳೆ. ಮೊದಲನೇದು ಬ್ರಹ್ಮಿ ಲಗ್ನ, ಎರಡನೇದು ಸಿಂಹ ಲಗ್ನ. ಬ್ರಹ್ಮಿ ಲಗ್ನ ಬೆಳಗಿನ ಜಾವ 4 ಗಂಟೆ 40 ನಿಮಿಷದಿಂದ 5 ಗಂಟೆ 26ರವರೆಗೂ ಇರುತ್ತೆ. ತದನಂತರ ಸಿಂಹ ಲಗ್ನ 6 ಗಂಟೆ 55 ನಿಮಿಷದಿಂದ 8 ಗಂಟೆ 30 ನಿಮಿಷದವರೆಗೂ ಇರುತ್ತೆ. ಇದರಲ್ಲಿ ಕೆಲವು ಜನ ಮಧ್ಯಾಹ್ನದ ಲಗ್ನ ಮತ್ತು ಸಂಜೆಯ ಗೋಧೂಳಿ ಲಗ್ನ ಕೊಟ್ಟಿರುತ್ತದೆ. ಆದರೆ ಶಾಸ್ತ್ರಬದ್ಧವಾಗಿ ನಾಳೆ ಇರುವಂಥದ್ದು ಬಹಳ ವಿಶೇಷವಾಗಿ ಮತ್ತು ಶ್ರೇಷ್ಠವಾಗಿರತಕ್ಕಂತಹ ಲಗ್ನ ಎರಡೇ. ನನಗೆ ಹೇಳಿದಾಗೆ ಬ್ರಹ್ಮಿ ಲಗ್ನ, ಇನ್ನೊಂದು ಸಿಂಹ ಲಗ್ನ. ಈ ಒಂದು ಲಗ್ನದಲ್ಲೇ ಕಲಶ ಪ್ರತಿಷ್ಠಾಪನೆ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ತದನಂತರ ಕಲಶಕ್ಕೆ ಯಾವೆಲ್ಲ ಪದಾರ್ಥಗಳನ್ನು ಹಾಕಬೇಕಾಗತ್ತೆ ಮತ್ತು ಕಲಶನ ಯಾವ ರೀತಿಯಾಗಿ ಕೂರಿಸ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಶುದ್ಧವಾಗಿರತಕ್ಕಂತಹ ತಾಮ್ರದ ಚೊಂಬಿಗೆ ಗಂಗಾ ಜಲನ ಹಾಕಿ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, 5 ಗೋಮತಿ ಚಕ್ರ, 5 ಗುಲಗಂಜಿ, 5 ಕವಡೆ, 5 ಕಮಲದ ಬೀಜ, 5 ಲವಂಗ, 5 ಏಲಕ್ಕಿ, 5 ಬಾದಾಮಿ, 5 ಗೋಡಂಬಿ, 5 ಒಣದ್ರಾಕ್ಷಿ, ಖರ್ಜೂರ, ಅಡಿಕೆ, 5 ಒಣ ಖರ್ಜೂರ, ತದನಂತರ ಅರಿಶಿಣದ ಕೊಂಬು, ಕುಬೇರ ನಾಣ್ಯ ಅಥವಾ ಬೆಳ್ಳಿ ನಾಣ್ಯ ಮತ್ತು ಕಡೆಯದಾಗಿ ಕೆಂಪು ಹೂವು. ಇದಿಷ್ಟನ್ನು ಕಲಶಕ್ಕೆ ಹಾಕಿ ಕಲಶ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಕಲಶ ಪ್ರತಿಷ್ಠಾಪನೆ ಮಾಡಿದ ನಂತರ ದೇವಿಗೆ ಅಲಂಕಾರ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕಂತಂದರೆ ಲಕ್ಷ್ಮಿ ಅಲಂಕಾರ ಪ್ರಿಯೆ. ಈ ಒಂದು ಅಲಂಕಾರ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಣುಮಕ್ಕಳು ತಾವು ಉಪಯೋಗಿಸಿರ್ತಕ್ಕಂತಹ ಚಿನ್ನಾಭರಣಗಳನ್ನು ದೇವಿಗೆ ಸಮರ್ಪಣೆ ಮಾಡಬಾರದು. ಇದು ದೋಷಕ್ಕೆ ಕಾರಣ ಆಗಿರುತ್ತೆ. ಇವಾಗ ಮಾರುಕಟ್ಟೆಯಲ್ಲಿ ಸಾಕಷ್ಟು 1 ಗ್ರಾಮ್ ಗೋಲ್ಡ್ ಅಥವಾ ಆರ್ಟಿಫಿಷಿಯಲ್ ಗೋಲ್ಡ್ ಅಂತಹ ಡೆಕೋರೇಟಿವ್ ಸೆಟ್ಗಳು ಸಿಗುತ್ತೆ. ಅದನ್ನು ದೇವಿಗೆ ಸಮರ್ಪಣೆ ಮಾಡಿ ತಾವು ಭಕ್ತಿಯಿಂದ ಬೇಡ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಅಲಂಕಾರ ಮಾಡಿದ ಮೇಲೆ ದೇವಿಗೆ 5 ಅಥವಾ 9 ತಟ್ಟೆಯ ಫಲಾಮೃತಗಳನ್ನು ನೈವೇದ್ಯ ಮಾಡಬೇಕಾಗತ್ತೆ. ಫಲಾಮೃತಗಳನ್ನು ನೈವೇದ್ಯ ಮಾಡುವಂಥ ಸಂದರ್ಭದಲ್ಲಿ ತಾವು ಸಿಹಿ ಪದಾರ್ಥಗಳನ್ನು ಇಡಬೇಕಾದ್ರೆ ಬೇಕರಿಯಿಂದ ಅಥವಾ ಕ್ಯಾಂಡಿಮೆಂಟ್ಸಿಂದ ತಂದಿರತಕ್ಕಂತಹ ಸಿಹಿ ಪದಾರ್ಥಗಳನ್ನು ದೇವಿಗೆ ನೈವೇದ್ಯ ಮಾಡಬಾರ್ದು. ಯಾಕೆಂತಂದರೆ ಅವರು ಶುಚಿಯಾಗಿ ಮಡಿಯಾಗಿ ಮಾಡಿರ್ತಕ್ಕಂಥ ತಮಗೆ ಗೊತ್ತಿರಲ್ಲ. ತಾವು ಮನೆಯಲ್ಲೇ ಮಾಡಿರ್ತಕ್ಕಂತಹ ಪಂಚ ಸಿಹಿ ಆಹಾರಗಳನ್ನು ದೇವಿಗೆ ಸಮರ್ಪಣೆ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಇದರಲ್ಲಿ ತುಪ್ಪದಿಂದ ಮಾಡಿರ್ತಕ್ಕಂತಹ ಎಲ್ಲ ಸಿಹಿ ಪದಾರ್ಥಗಳು ದೇವಿಗೆ ಬಹಳ ಪ್ರಿಯವಾಗಿರುತ್ತೆ. ಫಲಾಮೃತ ಮತ್ತು ಸಿಹಿ ಪದಾರ್ಥಗಳನ್ನು ದೇವಿಗೆ ನೈವೇದ್ಯ ಮಾಡಿದ ನಂತರ ವರಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಜಪ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಆ ಮಂತ್ರನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ತಾವು ಅದನ್ನು ನೋಡಿಕೊಂಡು ಅದನ್ನು ಪಠನೆ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಇದರ ಜೊತೆಗೆ ವರಮಹಾಲಕ್ಷ್ಮಿಯ ಬೀಜ ಮಂತ್ರವಾದ ಓಂ ಹ್ರೀಂ ಶ್ರೀಂ
ವರಮಹಾಲಕ್ಷ್ಮೀಭ್ಯೋ ನಮಃ ಈ ಮಂತ್ರನ 108 ಬಾರಿ ಜಪ ಮಾಡೋದ್ರಿಂದ ವರಮಹಾಲಕ್ಷ್ಮಿಯ ಒಂದು ಅನುಗ್ರಹಕ್ಕೆ ತಾವು ಪಾತ್ರರಾಗ್ಬೋದು. ನಾಳೆ ಪ್ರಮುಖವಾಗಿ ತಾವರೆ ಹೂವಿನ ದೇವಿಗೆ ಸಮರ್ಪಣೆ ಮಾಡೋದ್ರಿಂದ ಅವಳ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರ. ಸಂಜೆ ಪಾಯಸನ ಮಾಡಿ ಪಾಯಸನ ದೇವಿಗೆ ನೈವೇದ್ಯ ಮಾಡಿ 5 ಜನ ಮುತ್ತೈದರಿಗೆ ಬಾಗಿನ ಕೊಡೋದು ಬಹಳ ಮುಖ್ಯವಾಗಿರತಕ್ಕಂತಹ ವಿಷಯ. ಮಧ್ಯಾಹ್ನ ಮತ್ತು ರಾತ್ರಿ ಊಟದ ನಂತರ ಎಲೆ ಅಡಿಕೆಯನ್ನು ಸವಿಯೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂತಂದ್ರೆ ದೇವಿಯ ಸಂಪೂರ್ಣವಾದ ಆಶೀರ್ವಾದ ತಮ್ಗೆ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ರಾತ್ರಿ ಊಟದ ನಂತರ ಚಂದ್ರ ದರ್ಶನ ಮಾಡೋದು ಬಹಳ ಕಡ್ಡಾಯ ಆಗಿರುತ್ತೆ. ನಾಳೆ ಮೋಡ ಕವಿದ ವಾತಾವರಣ ಇರುತ್ತೆ, ಮಳೆ ಬರುತ್ತೆ. ಸ್ವಲ್ಪ ಆದಷ್ಟು ಬೇಗ ಚಂದ್ರ ದರ್ಶನ ತಾವುಗಳು ಮಾಡೋದ್ರಿಂದ ದೇವಿಯ ಒಂದು ಪೂಜೆ ಸಂಪೂರ್ಣವಾದ ಅನುಗ್ರಹ ತಮಗೆ ಪ್ರಾಪ್ತಿಯಾಗೋದು ನಿಜ ಆಗಿರುತ್ತೆ. ನಾಳೆ ಯಾವೆಲ್ಲ ವಿಷಯಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಜಗಳ ಆಡೋದು, ಮತ್ತು ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೆ ಬೈಯೋದು, ಮತ್ತು ಯಾವುದೇ ರೀತಿಯ ಕಲಹಗಳನ್ನ ಮನೆಯಲ್ಲಿ ಮಾಡಬಾರ್ದಾಗುತ್ತೆ. ಕಲಶ ಕೂರಿಸುವಂಥವ್ರು ಮಧ್ಯಾಹ್ನ ಹೊತ್ತು ಊಟದ ನಂತರ ನಿದ್ರೆ ಮಾಡೋದು ಶಾಸ್ತ್ರ ಪ್ರಕಾರ ನಿಷಿದ್ಧ ಆಗಿರುತ್ತೆ. ಕಲಶ ಕೂರಿಸಿ ಅಂತ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿನ ಯಾರ ಮನೆಯಲ್ಲಿ ಕಲಶ ಕೂರಿಸಿರ್ತೀರ ಅವರುಗಳು ನಾನ್ ವೆಜ್ನ ಸಂಪೂರ್ಣವಾಗಿ ನಿಷಿದ್ಧ ಮಾಡಲಾಗಿದೆ. ದೂರ ಪ್ರಯಾಣ ಮಾಡಬಾರ್ದು. ಮನೆಯನ್ನು ಯಾವುದೇ ಕಾರಣಕ್ಕೂ ಖಾಲಿ ಇಡಬಾರ್ದಾಗುತ್ತೆ. ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ತುಪ್ಪದ ದೀಪನ ದೇವಿಗೆ ನೈವೇದ್ಯ ಮಾಡೋದು ಬಹಳ ಮುಖ್ಯವಾಗಿರತಕ್ಕಂತಹ ವಿಷಯ ಆಗಿರುತ್ತೆ. ಈಗ ಕಡೆಯದಾಗಿ ಕಲಶ ವಿಸರ್ಜನೆ. ಕಲಶ ವಿಸರ್ಜನೆನ ಮರುದಿನ ಅಂದರೆ 22ನೇ ತಾರೀಕು ಆಗಸ್ಟ್ ಶನಿವಾರ ಸಂಜೆ 7:45 ರಾತ್ರಿ 9:10 ಈ ಅವಧಿಯಲ್ಲಿ ವಿಸರ್ಜನೆ ಮಾಡ್ಬೋದಾಗುತ್ತೆ. ಇದು ಧನುರ್ ಲಗ್ನ ಆಗಿರುತ್ತೆ. ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಕಲಶದಲ್ಲಿ ಇರತಕ್ಕಂತಹ ಡ್ರೈ ಫ್ರೂಟ್ಸ್ಗಳನ್ನ ತಾವು ಸೇವನೆ ಮಾಡ್ಬೋದು. ಮಿಕ್ಕಂಥ ಎಲ್ಲ ಪದಾರ್ಥಗಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಅದಕ್ಕೆ 3 ಗಂಟನ್ನು ಹಾಕಿ ದೇವರ ಮನೆಯಲ್ಲಿ ಇಟ್ಟು ಸದಾ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯ ಸಂಪೂರ್ಣವಾದ ಅನುಗ್ರಹ ತಮಗೆ ದಯಪಾಲಿಸುತ್ತೆ. ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಇರತಕ್ಕಂಥ ದಾರಿದ್ರ್ಯ ದೂರ ಆಗಿ ತಾವು ನೆನೆಸಿರತಕ್ಕಂತಹ ಕಾರ್ಯ ಮತ್ತು ಸಂಕಲ್ಪ ನೆರವೇರೋದ್ರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇಲ್ಲ. ಇದಿಷ್ಟು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ತಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ತಮಗೂ ತಮ್ಮ ಕುಟುಂಬದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ದೇವಿಯ ಅನುಗ್ರಹ ಸಂಪೂರ್ಣವಾಗಿ ತಮಗೆ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಸಂತೋಷವಾಗಿರಿ, ಖುಷಿಯಾಗಿರಿ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ.